ನೋಡಿ, ಈಗ ನಮಗೆ ಇಂಡಸ್ಟ್ರಿಗಳು ಹಾಕೋಕ್ಕೆ ನಮಗೆ ಭೂಮಿ ಸಿಗುತ್ತೆ ಅಲ್ವಾ? ಓಕೆ, ನಾವು ಅದನ್ನು ರೈತರನ್ನ ಒಕ್ಕಲೆಬ್ಸೋ ಕೆಲಸ ಮಾಡ್ತಾರೆ. ಆದರೆ ಕಾಡಲ್ಲಿರುವಂಥ ವ್ಯಕ್ತಿಗಳಿಗೆ ಬೇಕು ಅಂತ ಭೂಮಿ ಸಿಗಲ್ಲ. ಹೆಂಗೆ ಅಲ್ವಾ? ಪ್ರಾಜೆಕ್ಟ್ಗಳಿಗೆಲ್ಲ ಅವಕಾಶ ಮಾಡಿಕೊಟ್ರೆ ಕಾಡಿನ ಮಧ್ಯೆ. ಆಮೇಲೆ ಜಂಗಲ್ ಲಾಡ್ಜ್ಗಳು ಮಾಡ್ಯಾರ. ನಾವು ಕೇಳಿದ್ರೆ ಹೇಳೋದೇನಂದ್ರೆ, ನೀವು ಇಲ್ಲಿ ವಾಸ ಇದ್ದೀರ, ಪ್ರಾಣಿಗಳಿಗೆ ಡಿಸ್ಟರ್ಬ್ ಆಯ್ತವಂತ ತೆಗ್ದೀವಿ ಅಂತ ಹೇಳ್ತಾರೆ. ಸೊ ಜಂಗಲ್ ಲಾಡ್ಜಲ್ಲಿ 100 ಗಾಡಿಗಳು ಹೋಯ್ತವ, ಜನ ತುಂಬ್ಕೊಂಡು ಬರುವಂತ ಹೋಯ್ತವ. ಅಪೀಲ್ ಮಾಡ್ತಾನೇ ಇದ್ದೀವಿ ನಾವು. ಸಿದ್ದರಾಮಯ್ಯನವ್ರಿಗೆ ಮೊದಲು ಮಾಡಿದ್ವಿ, ಆಮೇಲೆ ಬೊಮ್ಮಾಯಿಯವ್ರಿಗೆ ಮಾಡಿದ್ವಿ, ಯಡಿಯೂರಪ್ಪನವ್ರಿಗೆ ಮಾಡಿದ್ವಿ, ಮತ್ತೆ ಸಿದ್ದರಾಮಯ್ಯನವ್ರಿಗೆ ಮಾಡಿದ್ವಿ, ಈಗ ಹೊಸ CMಗೂ ಮಾಡಿದ್ದೀವಿ. ಎಲ್ಲರೂ ಹೂ ಅಂತಾರೆ, ಏನೂ ಮಾಡಿಲ್ಲ. ಅಂದರೆ ಏನಾದರೂ ಸಮಸ್ಯೆ ಇದೆ ಅನ್ಸುತ್ತೆ. ಅವ್ರು ನಮಗೆ ಕೊಡ್ಬೇಕಾದ್ರೆ ಮತ್ತೆ ಕಾಡೇ ಕೊಡಬೇಕು. ನ್ಯಾಷನಲ್ ಪಾರ್ಕ್ ಏರಿಯಾ ಬಿಟ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ಪದ್ಮಶ್ರೀ ಪುರಸ್ಕೃತರಿಗೆ ಮಾಸಾಶನ ಕೊಡುವಂಥ ಒಂದು ಪದ್ಧತಿ ಇದೆ. ಈಗ ಇಲ್ಲಿ ನಮ್ಮ ಅಂಕೇಗೌಡರಿಗೆ ಬೆಂಗಳೂರಲ್ಲೇ ಇದೆ. ಕಳೆದ ತಿಂಗಳೇ ಅವ್ರಿಗೆ ಪದ್ಮಶ್ರೀ ಪುರಸ್ಕೃತರು. ಅವರು ಕೂಡ ಅವ್ರಿಗೆ 2 ಎಕರೆ ಜಾಗ ಮತ್ತು 5 ಕೋಟಿ ವೆಚ್ಚದಲ್ಲಿ ಪುಸ್ತಕ ಮನೆ ಮಾಡೋದಕ್ಕೆ ಒಂದು ಕಟ್ಟಡ ನಿರ್ಮಾಣಕ್ಕಾಗಿ ಸರ್ಕಾರ ಸಹಾಯಧನ ಕೊಟ್ಟಿದೆ. ಸೊ ನಿಮ್ಮ ನಿರೀಕ್ಷೆಗಳೇನಾದರೂ ಇದೆಯಾ? ಈ ಥರದ್ದು ಏನಾದರೂ ಪದ್ಮಶ್ರೀ ಪುರಸ್ಕೃತರಿಗೆ ಮಾಸಾಶನ ಕೊಡುವಂಥದ್ದು ಆ ಥರದ್ದು ಏನಾದರೂ ಆಗಬೇಕಾ? ನಿಮ್ಮ ಸ್ಥಿತಿ ಹೇಗಿದೆ, ಅದ್ರ ಬಗ್ಗೆ ಹೇಳ್ಬೋದಾ ಸೋಮಣ್ಣವ್ರೆ? ಸರ್, ಈಗ ನಾವು ಕಾಡಿನಿಂದ ಹೊರಗಿವಿ. ಈಗ ನನಗೆ ವಯಸ್ಸಾಯಿತು, ದುಡಿಮೆ ಮಾಡೋಕ್ಕೂ ಆಗಲ್ಲ, ಮಕ್ಕಳಿಗೆ ಯಾವುದೇ ಕೆಲಸ ಇಲ್ಲ. ಈಗ ನನಗೆ ಅಗತ್ಯ ಅದ ಸರ್ಕಾರ ಹೆಲ್ಪ್ ಮಾಡಿದ್ರೆ. ನಾನಂತೂ ಕೇಳೋಕ್ಕೆ ಹೋಗಿಲ್ಲ ಸರ್, ನನಗೆ ಬೇಕು ಅಂತ. ಯಾಕಂದ್ರೆ ನಾನು ಆಗ್ಲಿಂದ ಭಾಳ ಸ್ವಾಭಿಮಾನದಿಂದ ಬಂದೆವು. ಯಾರ ಹತ್ರ ಕೇಳಿ ಮಾಡಿ ಮೋಸ ಮಾಡಿ ಬದುಕಿ ನನಗೆ ಅದೇ ಅಭ್ಯಾಸ ಇಲ್ಲ. ಸರ್ಕಾರ ಮನಸ್ಪಟ್ಟೇನಾರು ನನ್ನ ಬಗ್ಗೆ ಅವರು ಏನು ಗೌರವ ಕೊಟ್ಟರು ಸರ್ಕಾರ, ಹಂಗೆ ನನ್ನ ಜೀವನಕ್ಕೆ ಅವರು ಮಾಡಿದ್ರೆ ಒಪ್ಕೋತೀನಿ. ನಾನಂತೂ ಇಲ್ಲಿವರೆಗೂ ಏನೂ ಕೇಳೋಕ್ಕೆ ಹೋಗಿಲ್ಲ ಸರ್. ನಮ್ಮ ಇವರು ಆಗ ಬಂದು ನನ್ನ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ಇದು ಮಾಡ್ತೀವಿ, ನಾವು ಮಾಡ್ಬೋದು ಅಂತನೆಲ್ಲ ಕೇಳಿದ್ರು. ಸರ್, ನಾನು ಇಲ್ಲಿವರೆಗೂ ಕೇಳುವಿಲ್ಲ ಯಾರನ್ನೂ. ನೀವಾಗಿದ್ದು ಮಾಡ್ತೀನಿ ಅಂದ್ರೆ ನಿಮ್ಮ ಖುಷಿ ಮಾಡಿ ಅಂತಂದು. ಈಗ ಅವರು ಸ್ವಲ್ಪ ಕೈಗೆತ್ಕೊಂಡು ಸರ್ಕಾರಕ್ಕೆಲ್ಲ ಓಡಾಡ್ಕೊಂಡು ಮಾಡ್ತಾವ್ರ ಸರ್. ಮಾಡಿದ್ರೆ ಒಳ್ಳೆಯದು. ಅದಲ್ದೇ ಇನ್ನೂ ನನ್ನ ಆಸೆ ಏನಂದ್ರೆ, ಇನ್ನೂ ಬೇರೆ ಬೇರೆಯವ್ರಿಗೂ ಕೊಟ್ಟಿರ್ತಾರೆ. ಮತ್ತು ನನಗೆ ಬೇರೆಯವರು ಇಂಥ ಸಮಾಜ ಸೇವೆ ಗೊತ್ತಿಲ್ಲದೇ ಮಾಡಿರ್ತಾರೆ. ಅಂಥವ್ರನ್ನ ಗುರುಸಿ ಇಂಥ ಪ್ರಶಸ್ತಿಗಳು ಅವ್ರಿಗೂ ದಕ್ಕಂಗೆ ಆಗಬೇಕು. ಇದು ಅವ್ರ ಜೀವನಕ್ಕೆ ಚೆನ್ನಾಗಿರೋರ್ಗೇನು ಬ್ಯಾಡಿ, ತೀರಾ ಏನು ಜೀವನಕ್ಕೆ ಆಧಾರ ಇಲ್ದಿದ್ದವ್ರಿಗೆ ಸರ್ಕಾರ ಮಾಡಿದ್ರೆ ಅದು ಭಾಳ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಸರ್. ಮಾನವಮಂದಿರ ಟ್ರಸ್ಟ್ನವರು ಸೋಮಣ್ಣ ವಿಚಾರದಲ್ಲಿ ಅಧ್ಯಯನ ಮಾಡಿ ಈಗ ಮಾಡ್ತಾಯಿದ್ದೆಲ್ಲ ಅವರ ಶಾಲೆಲ್ಲ ಹೋಗಿ ಅಧ್ಯಯನ ಮಾಡ್ಕೊಂಡು ಬಂದ್ದಾರೆ. ಹೇಳಂಗೆ 3-4 ರಾಜ್ಯಗಳಲ್ಲಿ ಪದ್ಮಶ್ರೀ ಪುರಸ್ಕೃತರಿಗೆ ಸ್ಟೇಟ್ ಅವ್ರಿಗೆ ಪೆನ್ಷನ್ ಕೊಡ್ತಾಯಿದೆ. ಬಟ್ ನಾವು ಏನು ಆಲೋಚನೆ ಮಾಡ್ತಿದ್ವಿ ಸೋಮಣ್ಣ ಅವರು ಅಂತಂದರೆ, ಅವರು ನನಗೆ ವಯಸ್ಸು ಕೂಡ ಆಯ್ತು ಅಂತ ಹೇಳ್ತಾರೆ. ಇವ್ರ ಕುಟುಂಬದವರೊಬ್ಬರಿಗೆ ಒಂದು ಕೆಲಸ ಕೊಡ್ಬೋದು, ಒಂದು ಅರಣ್ಯದಲ್ಲೋ ಎಲ್ಲ ಒಂದು ಕೆಲಸ ಕೊಡ್ಬೋದು. ಅವ್ರನ್ನ ನೋಡ್ಕೊಂಡು ಹೋಗ್ತಾರೆ. ಈಗ ಇವ್ರು ಕೂಲಿ ಮಾಡೋಕ್ಕೆ ಹೋಗೋಕ್ಕಾಗಲ್ಲ. ಈಗ ಕೂಲಿ ಮಾಡಿ ನನ್ನ ಮನೆ ಬರಬೇಡ ಕಣಪ್ಪ ಅಂತ ಹೇಳ್ಬೇಕಾರೆ ಕೆಲಸ ಕೂಲಿ ಮಾಡೋ ಶಕ್ತಿನೂ ಇಲ್ಲ, ಕರೆಯೋಕ್ಕೂ ಇಲ್ಲ, ಹೋಗೋಕ್ಕೂ ಹಾಕಲ್ಲ. ಅದೊಂಥರ ದೇಶಕ್ಕೆ ಅವಮಾನ ಮಾಡಿದಂಗೂ ಆಗುತ್ತೆ ಪರಿಸ್ಥಿತಿ. ಹಾಗಾಗಿ ಆ ಸ್ಥಿತಿ ತಳ್ಳಬಾರ್ದು ಇವ್ರನ್ನ. ನಾನು ಇನ್ನೂ ಏನು ಸಲಹೆ ಅಂದರೆ, ಇವರು ಕೆಲಸ ಬೇಕಾದಷ್ಟು 18 ಪಾಯಿಂಟ್ ಹೇಳಿದ್ರಲ್ಲ, ಬೇಕಾದಷ್ಟು ಕೆಲಸ ಇದೀಗ. ಒಂದು ಇವ್ರ ಹೆಸರಲ್ಲೇ ಒಂದು ಟ್ರಸ್ಟ್ ಮಾಡಿ ಅದಕ್ಕೆ ಸರ್ಕಾರ ಒಂದು ಶಾಶ್ವತ ಅನುದಾನ ಕೊಟ್ಟು ಈ ಕೆಲಸ ಆದಿವಾಸಿ ಅಭಿವೃದ್ಧಿ ಕೆಲಸ ಮುಂದುವರಿಬೇಕು. ಆ ಥರದ್ದು ಸರ್ಕಾರ ಖಂಡಿತ ಮಾಡ್ಬೋದು. ಇಲ್ಲ ಅಂದರೆ ಇವರೊಬ್ಬರನ್ನ MLC ಮಾಡಿ ಅವ್ರು ತನ್ನೊಟ್ಟಿಗೆ ಒಂದು ಮಂತ್ರಿಮಂಡಲಕ್ಕೆ ಸೇರಿಸ್ಕೊಂಡು ಇವರ ಅನುಭವನ ಪಡ್ಕೊಂಡು ಪೂರ್ತಿ ಕರ್ನಾಟಕದ ಒಂದು 4 ಲಕ್ಷ ಜನಕ್ಕೆ ಅವ್ರ ಸಮಸ್ಯೆಗಳಿಂದ ಅರ್ಥ ಮಾಡ್ಕೊಂಡು ಕೆಲಸ ಮಾಡೋಂಗೂ ಮಾಡ್ಬೋದು. ದರ್ ಸೋ ಮೆನಿ ವೇಸ್. ಸರ್ಕಾರಕ್ಕೆ ಮನಸ್ಬೇಕು ಅಷ್ಟೇ, ಸರ್ಕಾರಕ್ಕೆ ಮನಸ್ಬೇಕು. ಈ ಸಂಬಂಧ ನಾನು ಮುಖ್ಯಮಂತ್ರಿ ಕಾಗದ ಬರೆದಿದ್ದೆನಲ್ಲೇ ಈ ಥರದ್ದು ನೀವು ಕ್ರಮ ತಗೊಳ್ಳಿ. ಪ್ರಸ್ತುತ ಮುಖ್ಯಮಂತ್ರಿ ಬರೆದಿದ್ದೀರಾ? ಪ್ರಸ್ತುತ ಮುಖ್ಯಮಂತ್ರಿ ಬರೆದು ಹಿಂದಿನ CMಗೂ ಬರ್ಕೊಂಡು ಬರ್ತೀನಿ. ಹಿಂದಿನ CM ಅವರು ಒಂದು ಸರ್ಕಾರಕ್ಕೆ ಒಂದು ಲೆಟ್ರ್ ಹಾಕಿದ್ದಾರೆ. ನೋಡಿ ಏನಂದರೆ, ಈ ಥರ ಒಂದು NGO ಮಾಡಿ ಟ್ರೈಬಲ್ಸಲ್ಲಿ ಕೆಲಸ ಮಾಡ್ತಾರಂಥ NGOಗಳಲ್ಲಿ ಈ ಥರದ್ದು ಎನ್ಕರೇಜ್ ಮಾಡೋದಕ್ಕೆ ಸಾಧ್ಯ ಉಂಟಾ, ಅದಕ್ಕೆ ಅವ್ರಿಗೆ ಶಾಶ್ವತ ಅನುದಾನ ಕೊಟ್ಟು ಕೆಲಸ ಮುಂದುವರ್ಸೋಂಗೆ ಮಾಡ್ಬೋದಾ, ಪರಿಶೀಲನೆ ಮಾಡಿ ವರದಿ ಕೊಡಿ ಅಂತ ಕೇಳಿದ್ದಾರೆ. ಆ ಕಾಪಿನ ಕೂಡ ಇವ್ರಿಗೆ ಹಾಕಿದ್ದೀನಿ. ಹಾಗಾಗಿ ಸೋಮಣ್ಣವರ ಕೆಲಸನೂ ಮುಂದುವರಿಬೇಕು. ಯಾಕೆಂದರೆ ಅವ್ರ ಸಮಸ್ಯೆ ಅವ್ರು ಹೇಳಂಗೆ ಆ ಜನಾಂಗ ಸಮಸ್ಯೆ ಬಗೆಹರಿದ್ರೆ ತೃಪ್ತಿ ಪಡ್ತಾರೆ. ಆ ಕೆಲಸ ಬಗೆಹರಿಬೇಕಾದ್ರೆ ಟೈಮ್ ಬೇಕು. ಈಗಲೇ ಎಷ್ಟೋ ವರ್ಷಗಳಾಗದ ಸರ್ಕಾರ ಮನಸ್ಸು ಮಾಡಿದ್ರೆ ಸರ್ ಒಂದೇ ರಾತ್ರಿಗೆ ಮೇಲ್ ಸೇತುವೆ ರೆಡಿ ಮಾಡ್ಬಿಡ್ತಾರೆ. ಇಷ್ಟು ವರ್ಷ ಬೇಕಾಯ್ತು ನಮ್ಮ ಬದುಕಾಸನ ಮಾಡೋಕ್ಕೆ ಸರ್ಕಾರಕ್ಕೆ ಮನಸ್ಸು ಬಿಡಬೇಕು. ಸರ್ಕಾರ ಮಾಡಬೇಕು. ನನಗೆ ಹೆಂಗೆ ಗೌರವ ಕೊಟ್ಟರು
ಆಗ ನನಗೇನು ಖುಷಿ ಆಯಿತು. ಇವೆಲ್ಲನೂ ಮಾಡಿದಾಗ ಆಗ ಈ ಪ್ರಶಸ್ತಿ ಕೊಟ್ಟೋದಕ್ಕಿಂತ ಜಾಸ್ತಿ ಖುಷಿ ಆಯಿತು. ಎಸ್, ಐ ಅಗ್ರಿ ವಿತ್ ಯು. ಅವ್ರು ಹೇಳೋದು ಅರ್ಥ ಅನ್ನಿಸ್ತು. ಈಗ ಬಿರ್ಸಾ ಮುಂಡಾ ಜಯಂತಿ ನವಂಬರ್ 15 ಮಾಡೋರು. ಈಗ ಪ್ರಧಾನಮಂತ್ರಿಗಳು ಅದನ್ನು ಜನಜಾತಿ ಗೌರವ ದಿನ ಅಂಥೇಳಿ ಇಡೀ 9 ಕೋಟಿ ಆದಿವಾಸಿಗಳಿಗೆ ಗೌರವ ಕೊಡುವಂಥ ಒಂದು ದಿನಾನ ಘೋಷಣೆ ಮಾಡ್ಯಾರೆ. ಸೊ ಜನಜಾತಿ ಗೌರವ ದಿನ ಅಂತಲೇ ಆದಿವಾಸಿ ಗೌರವ ದಿನ ಅಂತ ಅರ್ಥ ಅದು. ಓಕೆ. ಸೊ ಬಿರ್ಸಾ ಮುಂಡಾ ಹೆಸರಿನಲ್ಲಿ ಒಬ್ಬರ ದಿನ ಆಚರಿಸೋಕ್ಕಿಂತ ಇಡೀ ಸಮುದಾಯ ನಾವು ಗೌರವಿಸೋಣ ಅಂತ ನೋಡುವಾಗ ಆ ಸ್ಟೇಟ್ ಆಫ್ ಮೈಂಡ್ ಜನಕ್ಕೆ ನಮ್ಮ ಆಳೋ ಸರ್ಕಾರಕ್ಕೆ ಬಂದರೆ ಸೋಮಣ್ಣವ್ರ ಕೈ ಹಿಡಿಯೋದು ದೊಡ್ಡ ಕಷ್ಟ ಅಲ್ಲ. ಯಾರು ನಿರೀಕ್ಷೆಯಲ್ಲಿ 40 ವರ್ಷ ಅವರು ಜನರೊಟ್ಟಿಗೆ ನಡೆದಿದ್ದಾರೆ, ಅಷ್ಟು ಸಮಸ್ಯೆಗಳನ್ನ ಬಗೆಹರಿಸಿದ್ದಾರೆ. ಸೊ ಇವ್ರನ್ನ ಮತ್ತೆ ಕೂಲಿ ತಳ್ಳೋದು, ಅರಣ್ಯ ಹಾಕ್ಕೊಟ್ಟು ಇವ್ರಿಗೆ ಭೂಮಿ ಹಾಕ್ಕೊಟ್ಟು ಪುನರ್ವಸತಿ ಹಾಕ್ಕೊಟ್ರೆ ಯಾರು ಕೊಡೋದು ಬೇಡ ಇವ್ರಿಗೆ. ಆದ್ರೆ ಏನು ಕೊಡೋದು. ಹೈಕೋರ್ಟ್ ಆದೇಶ 10 ವರ್ಷ ಆದ್ರೂ ಮಾಡಿನೂ ಪಾಲಿಸ್ತಾ ಇಲ್ಲ. ಸರ್ಕಾರದ ಪ್ರೈಮರಿ ಡ್ಯೂಟಿ ಅದನ್ನೇ ಜಾರಿಗೊಳಿಸ್ತಾ ಇಲ್ಲ. ಮತ್ತು ಸೋಮಣ್ಣವ್ರ ಪದ್ಮಶ್ರೀ ಕೊಟ್ಬಿಟ್ಟು ನೀವು ಎಲ್ಲೆಲ್ಲಾರು ಕೂಲಿ ಮಾಡ್ಕೊಂಡು ಜೀತ ಮಾಡಿ ಅಂತ ಕಳಿಸಿದರೆ ಅದು ದೇಶಕ್ಕೆ ಅವಮಾನ ಅದು. ಎಸ್. ಈಗ ಹೋರಾಟ ಭಾಳಷ್ಟು ಸಲ ನಾವು ನಗರಗಳಲ್ಲಿ ಹೋರಾಟ ಒಂದು ವೃತ್ತಿಯಾಗಿ ಮಾಡ್ಕೊಂಡಿರ್ತಾರೆ. ಅದು ಒಂದು ಲಾಭದಾಯಕ ವೃತ್ತಿ ಆಗ್ಬಿಟ್ಟಿರುತ್ತೆ. ಆದರೆ ನೀವು 40 ವರ್ಷಗಳ ಹೋರಾಟ ಮಾಡಿಕೊಂಡು ಕೂಡ ನೀವು ಇನ್ನೂ ಹೇಗೆ ಅದೇ ಪ್ರಾಮಾಣಿಕ ಅದೇ ಬದುಕನ್ನು ನೀವು ಮಾಡ್ಕೊಂಡಿದ್ರೆ ಅಂದರೆ ನೀವು ಕೇವಲ ಒಂದು ಆದಿವಾಸಿಗಳಿಗೆಲ್ಲ ಎಲ್ಲ ಜನರಿಗೂ ಒಂದು ಮಾದರಿ ನೀವು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಿಮ್ಮ ಥರ ಇರಬೇಕು ಅಂತ ನಮ್ಗೆ ಅನಿಸ್ಬೇಕು. ಆ್ಯಕ್ಚುಲಿ ಸರ್ಕಾರ ನಿಮ್ಗೆ ಗೌರವ ಕೊಟ್ಟು ತನಗೆ ಗೌರವಿಸ್ಕೊಂಡಿದೆ. ಆದರೆ ಅಷ್ಟು ಆ ಗೌರವ ಕೊಟ್ಟು ಅಲ್ಲಿಗೆ ಮುಗಿಲಿಲ್ಲ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಚುಲಿ ಸರ್ಕಾರ. ಸರ್, ಒಂದು ನ್ಯಾಯಾಲಯ ಈ ಬಡವ್ರ ಬಗ್ಗೆಲ್ಲ ಪರಿಶೀಲನೆ ಮಾಡಿ ಒಂದು ಆದೇಶ ಕೊಟ್ಟದ. ಈ ಪ್ರಜಾಪ್ರಭುತ್ವದ ಸರ್ಕಾರ ಅನುಷ್ಠಾನ ಮಾಡಲಿಲ್ಲ ಅಂದ್ರೆ ಇವ್ರು ಹೆಂಗೆ ಎಲ್ಲಿ ನ್ಯಾಯ ಕೊಟ್ಟರು? ಇವರು ಕೊಡೋಕೆ ಅವ್ರ ಹೃದಯದಲ್ಲಿ ಒಳ್ಳೆ ಮನಸ್ಸಿದ್ದದ ಇಲ್ವಾ ಅನ್ನೋದು ಕಾಡ್ತದ. ಆಮೇಲೆ ಕೇಳೋರು ಬೇಕು ಮತ್ತು ಸುದ್ದಿ ಮುಟ್ಸೋರು ಬೇಕು. ಇವತ್ತು ತಾವು ನಮ್ಮ ಮುಖಾಂತರ ತಾವು ಮಾಡ್ತಾಯಿದ್ದೀರಿ. ಅದು ಎಷ್ಟರ ಮಟ್ಟಿಗೆ ಸರ್ಕಾರದವರು ತಮ್ಮ ಸುದ್ದಿಯ ಭಾಳ ಗಂಭೀರವಾಗಿ ಪರಿಗಣಿಸ್ತಾರೆ ಅನ್ಕೊಂಡಿನಿ. ಪರಿಗಣಿಸಿ ಜಾರಿ ಆದ್ರೆ ಭಾಳ ಸಂತೋಷ. ಏನು ಪ್ರಶಸ್ತಿ ಕೊಟ್ಟರು ಅದಕ್ಕಿಂತ ಇವರ ಬದುಕಾಸನ ಆಗ್ಬಿಟ್ರು ನನಗೆ. ಆಗ ಈ ಪ್ರಶಸ್ತಿ ಕೊಟ್ಟೋದಕ್ಕೂ ಖುಷಿ ಆಗೋದು ಅವ್ರ ಬದುಕಾಸನ ಮಾಡಿದಾಗ. ಎಸ್, ತಾವೇನಾದರೂ ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಈಗ ಹೈಕೋರ್ಟ್ ಆದೇಶ ಮಾಡಿದ್ರಿಂದ ಅದರಲ್ಲಿ ನಾವು ಹೈಕೋರ್ಟ್ ಆದೇಶದ ಜಸ್ಟ್ ಇನ್ನೊಂದ್ಸಲ ಹೇಳ್ಬಿಡಿ, ಏನು ಆದೇಶ ಮಾಡಿದೆ ಅದ್ರ ಬಗ್ಗೆ. ನಾವು 1999ರಲ್ಲಿ ಒಂದು ದಾವೆ ಹೂಡಿದ್ವಿ. ದಾವೆ ಹೂಡೋ ಕಾರಣ ಏನು ಅಂತಂದರೆ, ನಾಗರಹೊಳೆ ಕಾಡಲ್ಲಿ ವಾಸ ಮಾಡ್ತಿರೋ ಜನರನ್ನ ಅಲ್ಲಿಂದ ತಗೊಂಡು ಬಂದು ನಮ್ಮ ಹುಣಸೂರು ತಾಲೂಕಲ್ಲಿ ಸೆಟ್ಲ್ ಮಾಡ್ತಾಯಿದ್ರು. ನಾವು ಹೇಳಿದ್ವಿ, ನಾವು ಮೊದಲು ಹೇಳ್ತಾಯಿದ್ವಿ, ಆ ಜಾಗದಲ್ಲಿ ನಾವು 6 ತಿಂಗಳು ಧರಣಿ ಮಾಡಿದ್ದೀವಿ. ಬೆಟ್ಟದ ಕಾಡು ಇದರಲ್ಲಿ ಕಾಡಿಂದ ಮೊದಲು ಹೊರಗೆ ಹಾಕ್ತಿರೋರಿಗೆ ಮೊದಲು ಪುನರ್ವಸತಿ ಕೊಡಿ, ಕಾಡೊಳಗೆ ವಾಸ ಮಾಡ್ತಿರೋರಿಗೆ ಇಂದು ಕರ್ಕೊಬರೋ ಅಗತ್ಯ ಇಲ್ಲ. ಸೊ ಏನೋ ಅಲ್ಲಿರೋರು ಕರ್ಕೊಬಂದು ತಂದು ಮಾಡಿದರು. ಆ ಮನೆಗಳನ್ನೆಲ್ಲ ಪ್ರವೇಶ ಮಾಡಿದ್ವಿ. ಕಟ್ಟಿದ ಮನೆಗಳಿಗೆ ನಾವು ಪ್ರವೇಶ ಮಾಡಿದ್ವಿ. ನಮ್ಮ ಆದಿವಾಸಿಗಳು, ಹುಣಸೂರು ತಾಲೂಕಿನ ಆದಿವಾಸಿಗಳು ಪ್ರವೇಶ ಮಾಡಿದ್ವಿ. ಆಗ ನಮ್ಮನ್ನೆಲ್ಲ ಆಣಿ ತಂದು ಹೊರಗೆ ಹಾಕಿಸಿ ಒಂದು 200-300 ಜನರ ಮೇಲೆ ಕೇಸ್ ಹಾಕಿ ತುಂಬ ತೊಂದರೆ ಕೊಟ್ಟರು ನಮಗೆ. ನಾವು ಅಂದ್ಕೊಂಡ್ವಿ ಆಗ ಇವ್ರಿಗೆ ಬುದ್ಧಿ ಬರಲ್ಲ. ಇವರಿಗೆ ತಾವು ವನ್ಯಜೀವಿ ಕಾಯ್ದೆ ಏನು ಹೇಳುತ್ತೆ, ಯಾರನ್ನ ಹೊರಗೆ ಹಾಕ್ಬೇಕಂದ್ರೆ ಪುನರ್ವಸತಿ ಕೊಟ್ಟೆ ಹೊರಗೆ ಹಾಕ್ಬೇಕು ಅಂತಿರೋದು. ಸುಮ್ಮನೆ ಹೊರಗೆ ಹಾಕಿ ನಾಯಿ ಕಳಿಸೋದಲ್ಲ ಅಂತ ತಪ್ಪು ಮಾಡಿರೋ ಸರ್ಕಾರವೇ ತಪ್ಪು ಮಾಡಿರೋದು. ಚಾರಿತ್ರಿಕ ಅನ್ಯಾಯ ಮಾಡಿರೋದೇ ಸರ್ಕಾರ. ಅದು ಸರಿಪಡಿಸಿ ಅಂತ ಕೇಳಿದ್ರೆ ಹಿಂಗೆ ಮಾಡ್ತಿದ್ದಾರೆ ಇವರು. ಸೊ ಇವರು ನಮ್ಮ ಪ್ರಯೋಜನ ಇಲ್ಲ ಅಂತೇಳಿ ಕೋರ್ಟ್ಗೆ ಹೋದ್ವಿ. ಈಗ ದಾವೆ ಹೂಡಿದ್ವಿ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ. ಕೋರ್ಟಲ್ಲಿ ಏನು ಕೇಳಿದ್ವಿ, ಸ್ವಾಮಿ ನಮಗೆ ಕಾಡಿನ ಹೊರಗೆ ಹಾಕ್ತಿವ್ರಿಗೆ ಪುನರ್ವಸತಿ ಕೊಡ್ದೇ ಅವ್ರು ಕರ್ಕೊಂಬಂದು ಹಾಕ್ಕೊಡ್ತಾ ಇದ್ದಾರೆ. ನಮಗೆ ನಮ್ಮ ಕಾಡಿಗೆ ವಾಪಸ್ ಹೋಗಕ್ಕೆ ಅವಕಾಶ ಮಾಡಿಕೊಡಿ, ಇಲ್ಲ ಅಂದರೆ ಪುನರ್ವಸತಿ ಕೊಡಲಿಕ್ಕೆ ಆದೇಶ ಕೊಡಿ. ಇದು ನಮ್ಮ ಅಪೀಲ್ ಆಗಿತ್ತು ಅವರಿಗೆ. ಅದಕ್ಕೆ ಕೋರ್ಟು ಕಾಡಿಗೆ ವಾಪಸ್ ಹೋಗಲಿಕ್ಕೆ ಅವಕಾಶ ಕೊಡೋ ಪ್ರಶ್ನೆ ಈಗ ಉದ್ಭವಿಸೋದಿಲ್ಲ. ಅವರೇನು ಕಾನೂನು ಪ್ರಕಾರ ತಪ್ಪು ಮಾಡಿದ್ರೆ ಆಗ ನಿಮಗೆ ರಿಹಾಬಿಲಿಟೇಷನ್ ಕೊಡೋಕ್ಕೆ ನಾವು ಆದೇಶ ಮಾಡೋದ್ರ ಬಗ್ಗೆ ನಾವು ಪರಿಗಣಿಸ್ತೀವಿ ಅಂತ ಹೇಳಿ ನಮ್ಮ ಕೇಸ್ನ ಒಪ್ಕೊಂಡ್ರು. ಅವರು ಸ್ವೀಕರಿಸಿದ್ರು ನಮ್ಮ ಅಪೀಲ್ನ. ಆದರೆ ಈ ಚರ್ಚೆಗೆ ಬಂದಾಗ ನಾವು ಹೇಳಿದ 5,000 ಕುಟುಂಬಗಳು 23,000 ಜನನ ಹೊರಗೆ ಹಾಕಿದ್ದಾರೆ ಅಂತ ನಮ್ಮದು ಆರ್ಗ್ಯುಮೆಂಟ್ ಇತ್ತು. 90 ಹಾಡಿಗಳು ಅಂತೇಳಿ. ಆಗ ಅವರು ಅರಣ್ಯ ಇಲಾಖೆಯವರು ನಾವು ಯಾರನ್ನೂ ಹೊರಗೆ ಹಾಕಿಲ್ಲ, ಅವರ ಸ್ವಂತ ಇಚ್ಛೆಯಲ್ಲಿ ಅಲ್ಲಿ ಪಲ್ಲಿ ಹೋಗ್ಯಾರೆ, ನಾವು ಯಾರೂ ಹೊರಗೆ ಹಾಕಿಲ್ಲ ಅಂಥೇಳಿ ಒಂದು ಸ್ಟ್ಯಾಂಡರ್ಡ್ ಡೈಲಾಗ್ ಕೊಟ್ಟರು ಅಲ್ಲಿ. ಅದಕ್ಕೆ ನಾವು ಆವಾಗ ಪ್ರಶ್ನೆ ಬಂತಾಗ ನಮ್ಮನ್ನು ನಂಬೇಕಾ ಬೇಡವಾ, ಅರಣ್ಯ ಇಲಾಖೆ ಹೇಳಿದ ಸತ್ಯ ಅಂತ ನಂಬೇಕಾ ಬೇಡ ಪ್ರಶ್ನೆ. ಆಗ ನಾವು ಕೋರ್ಟ್ಗೆ ಅಪೀಲ್ ಮಾಡ್ಕೊಂಡ್ವಿ. ಕೋರ್ಟು ನಾವು ನಮ್ಮ ಸಮಸ್ಯೆನ ಹೇಳ್ಕೊಂಡಿದ್ವಿ, ನಾವು ಚರ್ಚೆಗೆ ಅನ್ಯಾಯ ಆಗಿದೆ ಅಂಥೇಳಿ. ತಮ್ಮ ವಿವೇಚನೆ ಬಿಟ್ಟದ್ದು, ನಮ್ಮ ಮಾತು ಕೇಳ್ತೀರಾ ಅವ್ರ ಮಾತು ಕೇಳ್ತೀರಾ, ಅಥವಾ ಬೇಡ
ಒಂದು ಪ್ರೈವೇಟ್ ನಿಮ್ಮ ಕಂಟ್ರೋಲ್ ಒಂದು ಅಥಾರಿಟಿ ಮಾಡಿ ಅದನ್ನು ಅಧ್ಯಯನ ಮಾಡೋಕ್ಕೆ ಬಿಟ್ಟು ವರದಿ ತರಿಸ್ಕೊಂಡು ಆಮೇಲೆ ತೀರ್ಮಾನ ಕೊಡ್ತೀವಿ ನಿಮಗೆ ಬಿಟ್ಟಿದ್ದು ಅಂತ ಅಂದ್ವಿ ನಾವು. ಅದು ಸೂಕ್ತ ಇದರಿಂದ ಅನ್ನಿಸ್ತೇನೆ ಅವರಿಗೆ. ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದರು. ಕಮಿಟಿ 2006ರಲ್ಲಿ ಒಂದು ಮಧ್ಯಂತರ ವರದಿ ಕೊಡ್ತು. ಮಧ್ಯಂತರ ವರದಿನಲ್ಲಿ 1800 ಕುಟುಂಬ ಕೋಟೆ, 1106 ಕುಟುಂಬ ಹುಣಸೂರು ಹೊರಗೆ ಹಾಕಿರೋ ಸತ್ಯ ಅಂಥೇಳಿ ಅದು ವರದಿ ಕೊಡ್ತು. ಇನ್ನು ಇದೊಂದು ಉಳ್ಕೊಂಡಿತ್ತು, ಏನೋ ಕೊಡಗಿನ ವಿರಾಜಪೇಟೆ ಉಳ್ಕೊಂಡಿತ್ತು. ಸೊ ಅದನ್ನು ಅಧ್ಯಯನ ಮಾಡಿ ಸಮಗ್ರ ವರದಿ ಕೊಡಿ ಕೋರ್ಟ್ ಹೇಳುವಾಗ ಆ ಅರಣ್ಯ ಕೇಳಿದರು, ಇದ್ರ ಬಗ್ಗೆ ಇನ್ನೇನು ತಕರಾರು ಇದೆಯಾ ಅಂತ. ಇಲ್ಲ ಸ್ವಾಮಿ, ನೀವು ಫೈನಲ್ ವರದಿ ಕೊಟ್ಟು ಆದೇಶ ಕೊಟ್ಟರೆ ನಾವು ಅದನ್ನು ಪಾಲಿಸ್ತೀವಿ ಅಂತ ಹೇಳಿದರು. ಯಾರು? ಫಾರೆಸ್ಟ್ ಡಿಪಾರ್ಟ್ಮೆಂಟರು, ಅದೇ ಸರ್ಕಾರಿ ಲಾಯರು. ಸೊ ಅಲ್ಲಿ ಒಪ್ಕೊಂಡಾಯ್ತು ಅವರಲ್ಲಿ. ಹಂಗಾಗಿ ಇನ್ನು ಕೇಸ್ ನಡೆಸೋ ಅಗತ್ಯ ಇಲ್ಲ ಅಂತ ಹೇಳೋರು 2009 ಏಪ್ರಿಲ್ 3 ನಮ್ಮ ಪರವಾಗಿ ಆದೇಶ ಮಾಡಿದರು. ಕೋರ್ಟ್ ಕಮಿಟಿಗೆ ನೀವು ಫೈನಲಾಗಿ ವರದಿನ ಅಧ್ಯಯನ ಮಾಡಿಕೊಡಿ ಅಂತ. ಆ ಕೋರ್ಟ್ ಕಮಿಟಿ ಅಧ್ಯಯನ ಮಾಡೋಕ್ಕೆ ಒಬ್ಬರು DFO ಇದ್ದರು, ಒಬ್ಬರು ಆದಿವಾಸಿ ಲೀಡರ್ ಒಬ್ಬರು ಇದ್ದರು, ಜಾಜಿಯಮ್ಮ, ಪ್ರೊಫೆಸರ್ ಅಸಾದಿ ಅವರ ಅಧ್ಯಕ್ಷತೆ. ಅವರು ಅಷ್ಟು ಹಾಡುಗಳನ್ನು 90 ಹಾಡುಗಳು ಸುತ್ತಾಡಿ, ಸೋಮಣ್ಣರು ಹೇಳಿದ ಕೆಲವು ಹಾಡುಗಳು ಸಿಕ್ಕಲಿಲ್ಲ ಆ ಟೈಮಲ್ಲಿ ಅವರಿಗೆ, ಕುಟುಂಬಗಳು ಸಿಗ್ತಿರಲಿಲ್ಲ, ಲೈನ್ ಮನೆ ಕೂಡಲೇ ಇಲ್ಲ ಅವ್ರನ್ನ. ಕಾಡೊಳಗಡೆ ಇರೋ ಅಧ್ಯಯನ ಮಾಡೋಕ್ಕೆ ಸಪೋರ್ಟ್ ಮಾಡಲಿಲ್ಲ ಇಲಾಖೆ. ಆದರೂ ತನ್ನ ಸ್ವಂತ ವೆಹಿಕಲಲ್ಲೇ ಅವ್ರು ಸುತ್ತಾಡಿಕೊಂಡವರು ಅಧ್ಯಯನ ಮಾಡಿ ಒಂದು ಒಳ್ಳೆ ರಿಪೋರ್ಟ್ ಕೊಟ್ಟರು. ಆ ರಿಪೋರ್ಟ್ ತುಂಬ ಚೆನ್ನಾಗಿದೆ. ಅವ್ರು ಹೇಳಿರೋದು ಇಷ್ಟೇ, 5 ಎಕರೆ ಜಮೀನು 15 ಲಕ್ಷದಲ್ಲಿ ಪುನರ್ವಸತಿ ಮತ್ತು ಒಂದು 10 ವರ್ಷ ನಿರಂತರ ಸಪೋರ್ಟ್ ಮಾಡೋಕೆ ಅವರಿಗೆ, ಅವ್ರು ಎಸ್ಟಾಬ್ಲಿಷ್ ಆಗೋ ತನಕ. ಮತ್ತು ಕಾಡಿಂದ ದೂರ ಹಾಕಬೇಡಿ ಅವ್ರನ್ನ. ಇದು ಒಂದು ಬಹಳ ಮುಖ್ಯ ಹೇಳಿರೋದು. 2ನೇದು ಇಂಟರ್ನಲ್ ರಿಸರ್ವೇಷನ್ ಕೊಡಬೇಕು. 3ನೇದು ಸರ್ಕಾರಿ ಎಲ್ಲ ಯೋಜನೆಗಳು ಸರಿಯಾಗಿ ಇಂಪ್ಲಿಮೆಂಟ್ ಆಗಬೇಕು. ಅವ್ರದ್ದು ಯಾವುದು ಯೂನಿವರ್ಸಿಟಿ ಬರಬೇಕು. ಕ್ವಾಲಿಟಿ ಎಜುಕೇಷನ್ ಅಶ್ಯೂರ್ ಮಾಡಬೇಕು. ಮತ್ತು ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಇಂಟರ್ನಲ್ ರಿಸರ್ವೇಷನ್ ತರಬೇಕು. ಇವೆಲ್ಲವನ್ನು ಸಮಗ್ರ ಮಾಡಿ ಸರ್. ಅದು ಹೆಚ್ಚು ಕಡಿಮೆ ನಮಗೆ ಅದೊಂಥರ ಅದ್ಭುತವಾದ ರಿಪೋರ್ಟ್ ಸರ್. ಅದು ಮಾಡಿದರೆ ಆ 34 ಏನು ಸಲಹೆ ಕೊಟ್ಟಾರೆ ಅಷ್ಟನ್ನು ಜಾರಿಗೊಳಿಸಿದರೆ ನಮ್ಮ ಸೋಮಣ್ಣ ಏನು ಕನಸು ಕಟ್ತಾ ಇದ್ದಾರಲ್ಲ, ನಮ್ಮ ಜನ ಹಿಂಗಾಗಬೇಕು ಅಂತ, ಅದು ಜಾರಿ ಆದಂಗೆ ಆಗುತ್ತೆ. ಸೊ ಅದನ್ನು ನಮ್ಮ ಮುಖ್ಯಮಂತ್ರಿಗಳಿಗೆ ಗಮನ ತಂದಿದ್ದೀವಿ, ಮಾಡಬೇಕು. ಈಗ ಅಪೀಲ್ ಮಾಡ್ತಾನೇ ಇದ್ದೀವಿ ನಾವು. ಸಿದ್ದರಾಮಯ್ಯನವ್ರಿಗೆ ಮೊದಲು ಮಾಡಿದ್ವಿ, ಆಮೇಲೆ ಬೊಮ್ಮಾಯಿಯವ್ರಿಗೆ ಮಾಡಿದ್ವಿ, ಯಡಿಯೂರಪ್ಪನವ್ರಿಗೆ ಮಾಡಿದ್ವಿ, ಮತ್ತೆ ಸಿದ್ದರಾಮಯ್ಯನವ್ರಿಗೆ ಮಾಡಿದ್ವಿ, ಈಗ ಇವ್ರು ಹೊಸ CMಗೂ ಮಾಡಿದ್ದೀವಿ. ಸೊ ಈ ಪರಿಸ್ಥಿತಿಯಲ್ಲಿ ನಾವು ಅವ್ರು ಮತ್ತೆ ಮಾಡಲಿಲ್ಲ ಅಂತ ಅನ್ನೋದಕ್ಕೆ ನಾವು ಮತ್ತೆ ಚರ್ಚೆ ಮಾಡಬೇಕಾಗತ್ತಾಗ. ಆಗ ನಾವು ಕಂಟೆಂಪ್ಟ್ ಕೇಸ್ ಹೋಗಬೇಕಾಗತ್ತಾ ಹೇಗೆ ಅಂತ ಕೂಡ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಅಲ್ಲ, ಆಲ್ರೆಡಿ ಕಂಟೆಂಪ್ಟ್ ಅಂತೂ ಆಗಿದೆ, ಈಗ ಕಂಟೆಂಪ್ಟ್ ಆಗಿಬಿಟ್ಟಿದೆ. ನಾವು ಕೇಸ್ ಹಾಕಬೇಕು. ಈಗ ಅವ್ರು ಸೋಮೋಟು ಅವರೇ ಹಾಕ್ಬೋದಾಯಿತು. ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಕೇಸ್ ಆಗಿರೋದ್ರಿಂದ ಅವರೇ ಹೈಕೋರ್ಟಿಗೆ ಸ್ವತಃ ತಗೊಂಡು ಮಾಡಬೇಕಾಯಿತು. ಯಾಕೆಂದರೆ ಇದಕ್ಕೆ ಹೈಕೋರ್ಟ್ನ ಆದೇಶದ ಆಧಾರದ ಮೇಲೆ ಕೋಟೆಯ ಲೋಕಲ್ ಕೋರ್ಟು ಅಧ್ಯಯನ ಮಾಡಿ ಕಳಿಸಿದೆ ರಿಪೋರ್ಟ್ನ. ಇವರು ತಪ್ಪು ರಿಪೋರ್ಟ್ ಕೊಟ್ಬಿಟ್ಟಿದ್ರು ಅರಣ್ಯ ಇಲಾಖೆಯವರು, ನಾವು ಪುನರ್ವಸತಿ ಮಾಡ್ತಾಯಿದ್ದೀವಿ ಅಂತೇಳಿ ಅಂತ. ನಾವು ಅದನ್ನು ಚಾಲೆಂಜ್ ಮಾಡಿದ್ವಿ. ಪುನರ್ವಸತಿ ಮಾಡಿರೋದು ಕಾಡಿಂದ ಕರ್ಕೊಬಂದು ಹೊರತು ಕಾಡಲ್ಲಿ ಮೊದಲು ಹೊರಗೆ ಹಾಕಿದವ್ರಿಗೆ ಎಲ್ಲ ಅವ್ರು ಮಾಡಿರೋದು ಅಂತ ರಿಪೋರ್ಟ್ ತೋರಿಸ್ಕೊಂತು ಕೋರ್ಟು ಎಲ್ಲ ಅಧ್ಯಯನ ಮಾಡ್ತು. ಅಲ್ಲಿಗೆ ಒಪ್ಕೊಂಡಿರೋದು, ಹೌದು ನಾವು ರಿಹ್ಯಾಬಿಲಿಟೇಟ್ ಮಾಡಿರೋದು ಕಾಡಿಂದ ಒಳಗಡೆ ಇದ್ದವ್ರು ಕರ್ಕೊಂಡು ಮಾಡಿದ್ದೀವಿ ಹೊರತು ನಾವು ಮೊದಲು ಹೊರಗೆ ಹಾಕಿ ಹೈಕೋರ್ಟ್ ಆದೇಶ ಆಗಿದೆ ಅವ್ರದ್ದು ಮಾಡಿಲ್ಲ ಅಂತ ಒಪ್ಕೊಂಡ್ರು. ಅದನ್ನು ಕೋರ್ಟು ಹಾಕಿದೆ, ಲೋಕಲ್ ಕೋರ್ಟು DC ಕೋರ್ಟ್ ನಮ್ಮ ಹೈಕೋರ್ಟಿಗೆ ಹಾಕಿದೆ. ಆ ಕೋರ್ಟ್ ಕೇಸ್ನ ಅದರ ಆಧಾರದ ಮೇಲೆ ಇಷ್ಟೊತ್ತಿಗೆ ಸೋಮೋಟು ಅವರನ್ನೇ ಫೇಲ್ ಮಾಡೋದಾಗಿತ್ತು, ಬಟ್ ಮಾಡಿಲ್ಲ. ಬಟ್ ನಾವು ನಮಗೆ ನ್ಯಾಯ ಬೇಕು, ನಾವು ಅದನ್ನು ಮುಂದೆ ಹೋಗಬೇಕಾಗುತ್ತೆ. ನಾವು ಚರ್ಚೆ ಮಾಡ್ತೀವಿ ಜನರೊಟ್ಟಿಗೆಲ್ಲ. ಬಟ್ ಇದಂದ್ರೆ ಪ್ರಾಕ್ಟಿಕಲ್ ಈಗ ಮುಜಫರ್ ಅಸಾದಿ ಅವರು ಕೊಟ್ಟಿರುವಂತಹ ರಿಪೋರ್ಟು ಕೋರ್ಟ್ ಒಪ್ಕೊಂಡಿದೆ, ಸರ್ಕಾರನೂ ಒಪ್ಕೊಂಡಿದೆ, ಅದು ಇಂಪ್ಲಿಮೆಂಟ್ ಆಗಿಲ್ಲ. ಇದು ಪ್ರಾಕ್ಟಿಕಲ್ ಆಗಿ ಅಂದರೆ ಈಗ ಎಲ್ಲ ಸರ್ಕಾರಗಳು ಅಂದರೆ ಪಕ್ಷಾತೀತವಾಗಿ ಎಲ್ಲ ಸರ್ಕಾರಗಳನ್ನ ಭೇಟಿಯಾಗಿದ್ರಿ ನೀವು. ಅಂದರೆ ಕೆಲವೊಂದು ವಿಚಾರಗಳಲ್ಲಿ ಎಲ್ಲ ಸರ್ಕಾರಗಳು ಒಂದೇ ಕಾನೂನನ್ನು ಅನುಸರಿಸ್ತವೆ. ಅಂಥದ್ರಲ್ಲಿ ನಿಮ್ಮ ಪ್ರಸಂಗ ಒಂದು, ಎಲ್ಲರೂ ಹೂ ಅಂತಾರೆ, ಏನೂ ಮಾಡಿಲ್ಲ. ಅಂದರೆ ಏನಾದರೂ ಸಮಸ್ಯೆ ಇದೆ ಅನಿಸುತ್ತೆ. ಇಲ್ಲ, ಅವ್ರಿಗೆ ಭೂಮಿ ಹುಡ್ಕೋದು ಕಷ್ಟ ಆಗ್ತಾ ಇರ್ಬೋದು. ಅದು ನೆಪ ಹೇಳ್ಯಾರ. ಈಗ ಅವ್ರು ನಮಗೆ ಕೊಡ್ಬೇಕಾದ್ರೆ ಮತ್ತೆ ಕಾಡೇ ಕೊಡಬೇಕು. ನ್ಯಾಷನಲ್ ಪಾರ್ಕ್ ಏರಿಯಾ ಬಿಟ್ಟು ಇನ್ನು ಉಳಿದ ಸ್ಟೇಟ್ ಫಾರೆಸ್ಟ್ ಇದೆಯಲ್ಲ ಅರೌಂಡ್ ನ್ಯಾಷನಲ್ ಪಾರ್ಕ್, ಅದನ್ನೇ ಕೊಡಬೇಕು. ಈಗ ಅವರು ಇವರೇ ಮಾಡಿದ್ದಾರೆ, ಶಾಣೆ ಬುದ್ಧಿ ತೋರಿಸ್ಯಾರಲ್ಲಿ ಅವರು. ಈ ಅಸೈನ್ಮೆಂಟ್ನ ವೈಲ್ಡ್ ಲೈಫ್ ಡಿಪಾರ್ಟ್ಮೆಂಟಿಗೆ ಕೊಡಬೇಕಾಗಿತ್ತು. ಕಾಡಿಂದ ಹೊರಗೆ ಹಾಕಿರೋರು ಅವರು, ಜವಾಬ್ದಾರಿ ಅವ್ರದ್ದು ಪುನರ್ವಸತಿಗೊಳಿಸ್ಬೇಕಾದ್ದು. ಈ ಹೈಕೋರ್ಟ್ ಆದೇಶಕ್ಕೆ ತಕ್ಕಂತೆ 5 ಎಕರೆ ಭೂಮಿ ಹುಡುಕಕ್ಕೆ ರೆವಿನ್ಯೂದವ್ರಿಗೆ ಕೇಳ್ಯಾರೆ. ರೆವಿನ್ಯೂ ತಹಶೀಲ್ದಾರೆಲ್ಲ ನಮ್ಮ ಹತ್ರ ಭೂಮಿ ಇಲ್ಲ ಅಂತ ಹೇಳ್ಯಾರೆ. ಭೂಮಿ ಇಲ್ಲ ಅನ್ನೋದನ್ನು ಮುಂದಿಟ್ಕೊಂಡು, ಎಲ್ಲೂ ಭೂಮಿನೇ ಇಲ್ಲ ಅಂತ ಮುಂದಿಟ್ಕೊಂಡು ಅವ್ರಿಗೆ 1 ಟೈಮ್ ಸೆಟಲ್ಮೆಂಟ್ ಕೊಟ್ಟು ಅವ್ರ ಸಮಸ್ಯೆನೇ ಅವ್ರಿಗೆ ನಾವು ಆಗಿರೋ ಇನ್ನೇನೋ ಸರಿಪಡಿಸ್ಬೋದು ಅಂತ ಹೇಳಿ ಮಾಡ್ತಿದ್ದಾರೆ. ಬಟ್ 15 ಲಕ್ಷ ಒಂದು ದಿನ ಇರಲ್ಲ, 2 ದಿನ ಇರಲ್ಲ. ಅಂದರೆ ಇವತ್ತಿನ ಕಾಲ ಲೆಕ್ಕದಲ್ಲಿ ಅದೇನು ಅಲ್ಲಿ ಬೆಲೆನೇ ಅಲ್ಲ ಇವತ್ತು. ನೋಡಿ, ಈಗ ನಮಗೆ ಇಂಡಸ್ಟ್ರಿಗಳು ಹಾಕೋಕ್ಕೆ ನಮಗೆ ಭೂಮಿ ಸಿಗುತ್ತೆ ಅಲ್ವಾ? ಓಕೆ, ನಾವು ಅದನ್ನು ರೈತರನ್ನ ಒಕ್ಕಲೆಬ್ಸೋ ಕೆಲಸ ಮಾಡ್ತಾರೆ. ಆದರೆ ಕಾಡಲ್ಲಿರುವಂಥ ವ್ಯಕ್ತಿಗಳಿಗೆ ಬೇಕು ಅಂತ ಭೂಮಿ ಸಿಗಲ್ಲ. ಸಿಗ್ತದೆ ಹೆಂಗೆ ಅಲ್ವಾ? ಅದು ನ್ಯಾಷನಲ್ ಪಾರ್ಕಿಗೆ ನಮ್ಮ ಆಸ್ತಿ ತಗೊಂಡು
ಮತ್ತು ನಮ್ಮ ಬದುಕು ರೂಢಿಸ್ಕೊಳ್ಳೋಕ್ಕೆ ಮುಂದುವರ್ಸೋಕ್ಕೆ ನಮ್ಗೆ ಒಂಚೂರು ಪಕ್ಕದಲ್ಲಿ ಒಂಚೂರು ಕಾಡು ಕೊಡೋಕ್ಕಾಗಲ್ಲ ಅಂದರೆ ಏನರ್ಥ? ಆಮೇಲೆ ಭಾಳ ಮುಖ್ಯವಾಗಿ ರೆಸಾರ್ಟ್ಗಳಿಗೆಲ್ಲ ಅವಕಾಶ ಮಾಡಿಕೊಟ್ರ ಕಾಡಿನ ಮಧ್ಯೆ. ಆಮೇಲೆ ಜಂಗಲ್ ಲಾಡ್ಜ್ಗಳು ಮಾಡ್ಯಾರ. ನಾವು ಕೇಳಿದ್ರೆ ಹೇಳೋದೇನಂದ್ರೆ ನೀವು ಇಲ್ಲಿ ವಾಸ ಇದ್ದೀರ, ಪ್ರಾಣಿಗಳಿಗೆ ಡಿಸ್ಟರ್ಬ್ ಆಯ್ತವ ಅಂತ ತೆಗ್ದೇವಿ ಅಂತ ಹೇಳ್ತಾರೆ. ಸೊ ಜಂಗಲ್ ಲಾಡ್ಜಲ್ಲಿ 100 ಗಾಡಿಗಳು ಹೋಯ್ತವ, ಜನ ತುಂಬ್ಕೊಂಡು ಬರ್ರು ಅಂತ ಹೋಯ್ತವ. ಏನು ಅಲ್ಲಿ ಪ್ರಾಣಿಗಳಂತೂ ಈ ವ್ಯಾನ್ಗಳು ಸಬ್ತಿ ಏನು ಪರದಾಡ್ಕೊಂಡು ನುಗ್ತವ. ಹಾಗಾದ್ರೆ ಇವರು ಮಾಡೋ ಕೆಲಸಕ್ಕೆ ಡಿಸ್ಟರ್ಬ್ ಆಗಲ್ವಾ? ನಮ್ಮ ಕಾಡು ನಮ್ಮ ಪ್ರಾಣಿ ತೋರಿಸ್ಕೊಂಡು ದುಡ್ಡು ಮಾಡ್ತಾರೆ, ಇವ್ರು ದುಡ್ಡು ಮಾಡ್ತಾವ್ರ. ಅದಕ್ಕೆ ಗಲಾಟೆ ಇಲ್ದೇ ನಿಸರ್ಗದಲ್ಲಿ ನಾವು ನಿಶಬ್ದವಾಗಿದ್ದವರು ನಾವು ಡಿಸ್ಟರ್ಬ್ ಮಾಡಿದೀವ ಎಲ್ಲ ಮಾಡ್ತಾರೆ ಇವರು. ಗುಟ್ಟ ಕರ್ಕೊಬಂದ್ಬಿಟ್ಟು ತಾಜೋಟ್ಲ ಅದ್ಯಾವುದೋ ಫಾರೆಸ್ಟು ಅಂತ ಹೇಳ್ತಾರೆ, ಅಂಥ ಫಾರೆಸ್ಟ್ನೊಳಗೆ ಹೋಟ್ಲ್ ಕಟ್ಟಿಸ್ತಾರೆ. ಈ 100 ಗಾಡಿಗಳ ಕಾಡೊಳಗೆ ತಗೊಂಡೋಗಿ ನುಗ್ಗಿಸಿ ಕಾಡನ್ನೆಲ್ಲ ತೋರಿಸ್ಕೊಬರ್ತಾರೆ ನಮ್ಮ ಪ್ರಾಣಿಗಳು ಇಷ್ಟವ ಅಂತ. ಅಲ್ಲಿ ನಾವು ಸಾವಿರಾರು ವರ್ಷ ಬದುಕೋರ್ಗೆ ನಮ್ಗೆ ಯಾವುದೇ ರೀತಿ ಹಕ್ಕಿಲ್ಲ, ಸರ್ಕಾರದ ಸೌಲಭ್ಯ ಇಲ್ಲ, ಸಂವಿಧಾನದಲ್ಲಿ ಅವಕಾಶ ಅದ, ನ್ಯಾಯ ಸಿಕ್ಕಿಲ್ಲ. ಮತ್ತು ಕೋರ್ಟ್ಗೆ ಹೋಗಿ ನ್ಯಾಯ ಕೇಳಿವಿ, ಒಂದು ಕೋರ್ಟು ನಮ್ಗೆ ನ್ಯಾಯ ಕೊಟ್ಟದ. ಅದನ್ನ ಅನುಷ್ಠಾನ ಮಾಡೋಕ್ಕೆ ಇವರು ಒಳ್ಳೆ ಹೃದಯದಿಂದ ಮಾಡಬೇಕು, 2 ಸರ್ಕಾರಗಳು ಮಾಡಬೇಕು. ಎಸ್ ನೋಡಿ ಸರ್, ಹಣ ನೋಡಿ 11 ಕೋಟಿ ರೂಪಾಯಿನ ಆದಾಯ ಮಾಡ್ಯಾರ ಕಳೆದ ವನ್ಯಜೀವಿಯನ್ನು ಕರ್ಕೊಂಡು ತೋರಿಸಿ. ಈ ಸಫಾರಿ ಮಾಡಿ ಕರ್ಕೊಂಡು ತೋರಿಸಿ 11 ಕೋಟಿ ರೂಪಾಯಿನ ಆದಾಯ ಆಗಿದೆ. ಓಕೆ 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 ಅಂದರೆ ಈ ಲೇಟ್ ಆಯ್ತಲ್ಲ ಈಗ ಈ ವರ್ಷ ಮಾಡೋದು ಬೇಡ ಗಲಾಟೆಗಳಾದ್ವಲ್ಲ, ಆವಾಗ ಲಾಸ್ ಆಗ್ತಾಯಿದೆ ನೋಡಿ ಹೆಂಗಿದೆ ಅಂತ. ದೇ ಹ್ಯಾವ್ ಬಿಕಮ್ ಬಿಸ್ನೆಸ್ ಪೀಪಲ್, ನಾಟ್ ಇಂಟ್ರೆಸ್ಟ್ ಇನ್ ಫಾರೆಸ್ಟ್ ಪ್ರೊಟೆಕ್ಷನ್, ವೈಲ್ಡ್ ಲೈಫ್. ನಾವು ಮಾತಿದ್ರೆ ಕಾಡು ಹಾಳಾಗ್ತದೆ, ಅವರು ಕರ್ಕೊಂಡು ಹೋದರೆ ಕಾಡು ಹಾಳಾಗ್ತಲ್ಲಲ್ವಾ? ಈಗ ಅವ್ರು ಹೇಳಿರೋದನ್ನು ಅವ್ರು ಹೇಳಿದರು. ಈಗ ಸರ್ಕಾರಕ್ಕೆ ಅವ್ರು ಮುಟ್ಟಿಸಿದಾರೆ ಕೂಡ. ಈಗ ಮತ್ತೆ ನಮ್ಮ ಮಾಧ್ಯಮದ ಮೂಲಕ ನಾವು ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಸಾಕಷ್ಟು ವಿಚಾರಗಳನ್ನ ನಾವು ಮಾತಾಡಿದ್ವಿ. ಅಂದರೆ ಕೆಲವೊಂದು ಸಲ ಜಾಣ ಕುರುಡು ಜಾಣ ಕಿವುಡು ಅಂತ ಅಂತಾರಲ್ಲ, ಆ ಥರದ್ದು ಪ್ರತಿ ಸರ್ಕಾರಗಳು ಕೆಲವೊಂದು ವಿಚಾರಗಳಲ್ಲಿ ಮಾಡ್ತವೆ. ಆದರೆ ನಾವು ಅವ್ರ ಮೇಲೆ ಒತ್ತಡ ಎಷ್ಟು ಇರ್ತೀವಿ ಅನ್ನೋದ್ರ ಮೇಲೆ ಮತ್ತೆ ಕೆಲವೊಂದು ಸಲ ಸ್ಪಂದಿಸುವಂಥ ಅವಕಾಶ ಇರುತ್ತೆ. ಹೀಗಾಗಿ ಪ್ರಾಯಶಃ ಇದು ಒಂದೇ ದಾರಿ ಅಂತಂದರೆ ಮತ್ತೆ ಹೋರಾಟ ಮಾಡುವಂಥದ್ದು ಅಥವಾ ಮತ್ತೆ ಕಂಟೆಂಪ್ಟ್ ಆಫ್ ಕೋರ್ಟ್ ಹೋಗುವಂಥದ್ದು, ಈ ಥರ ದಾರಿ ಇದೆ ಅನಿಸುತ್ತೆ. ಆದರೆ ಇದು ಒಂದು ಕಡೆ. ಆದರೆ ನನಗನ್ನಿಸಿದ ಮೂಲಭೂತವಾಗಿ ಸಮಸ್ಯೆ ಎಲ್ಲಿದೆ ಅಂತಂದರೆ, ಸರ್ಕಾರಗಳು ಯಾಕೆ ಈ ಥರ ಜಡತ್ವ ತೋರಿಸ್ತವೆ ಅಂತಂದರೆ, ಆ ಒಂದು ಕಾಡಿನ ಮೂಲ ನಿವಾಸಿಗಳ ಬಗ್ಗೆ ನಮಗಿರುವಂಥ ಅಜ್ಞಾನ ಇದೆಯಲ್ಲ, ಅದು ಎಲ್ಲಕ್ಕಿಂತ ಮುಖ್ಯ ಕಾರಣ ಅಂತ ಅನಿಸುತ್ತೆ. ಪ್ರಾಯಶಃ ಇಷ್ಟೊಂದು ಕೂತ್ಕೊಂಡು ಯಾವುದೇ ಒಬ್ಬ ಮುಖ್ಯಮಂತ್ರಿ ಮಾತಾಡಿದರೆ ಆತನಿಗೂ ಒಂದು ಮನಸ್ಸಲ್ಲಿ ಆತನ ಮನುಷ್ಯನೇ ಆಗಿರೋದ್ರಿಂದ ಇದು ಒಳ್ಳೇದಲ್ಲ, ಇದು ಕರೆಕ್ಟ್ ಅಲ್ವಾ ಅಂತ ಅನಿಸಿ ಏನೋ ಮಾಡ್ಬೋದು. ಆದರೆ ಕೆಲವ್ರಿಗೆ ಅನಿಸುತ್ತೆ, ಆದರೂ ಮಾಡೋಕ್ಕಾಗದೇ ಇರುವಂಥ ಕೆಲವೊಂದು ಕಾರಣಗಳು, ವ್ಯಾವಹಾರಿಕ ಕಾರಣಗಳು, ಬಿಸ್ನೆಸ್ ಕಾರಣಗಳು ಅಥವಾ ಬೇರೆ ಲಾಬಿಗಳು ಕೂಡ ಕೆಲವೊಂದು ಸಲ ಕೆಲಸ ಮಾಡ್ತಿರೋಂಥ ಸಾಧ್ಯತೆಗಳಿದೆ. ಸೊ ನನಗನ್ಸುತ್ತೆ, ನಾವು ಪ್ರೈಮರಿ ಸ್ಕೂಲಲ್ಲಿ ಏನು ನಾವು ಪಠ್ಯಪುಸ್ತಕ ಓದ್ತೀವಿ ಅದರಲ್ಲಿ ಆದಿವಾಸಿಗಳ ಬಗ್ಗೆ ಒಂದಷ್ಟು ಓದ್ತೀವಿ, ಆದರೂ ಕೂಡ ಅದು ಸಾಲದು ಅಂತ ಅನಿಸುತ್ತೆ. ನಾವು ಕಾಡಿಗೆ ಹೋಗಿ ಇವರ ಜೀವನ ನೋಡುವಂಥದ್ದು ಅಥವಾ ಇವ್ರ ಬಗ್ಗೆ ಇನ್ನೊಂದಷ್ಟು ತಿಳ್ಕೊಳ್ಳುವಂಥದ್ದು, ಅದು ಪ್ರಜ್ಞಾಪೂರ್ವಕವಾಗಿ ಆಗಬೇಕು ಅಂತ ಅನಿಸುತ್ತೆ. ಆ ಮೂಲಕ ನಾವು ಸ್ಪಂದಿಸುವ ಗುಣವನ್ನು ಬೆಳೆಸ್ಕೊಳ್ಳೋಕೆ ಸಾಧ್ಯ ಮತ್ತು ಈ ಥರ ಸಮಸ್ಯೆಗಳು ಬರದೇ ಇರೋ ಹಾಗೆ ನೋಡ್ಕೊಳ್ಳೋಕೆ ಸಾಧ್ಯ ಅನಿಸುತ್ತೆ. ಅದರಲ್ಲಿ ಸಮಸ್ಯೆ ಬಂದು ಅದರ ಪರಿಹಾರಕ್ಕೋಸ್ಕರ ಕೋರ್ಟ್ಗೆ ಅಲಿದಾಡಿ ಅಲ್ಲಿ ಗೆದ್ದು ಕೂಡ ಸೋತಂಗಾಗಿದೆ ಸ್ಥಿತಿ. ಯಾಕೆಂದರೆ ಸರ್ಕಾರಗಳು ಸ್ಪಂದಿಸ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಸರ್ಕಾರ ಸ್ಪಂದಿಸಲಿ. ಈಗ ಹೊಸ ಮುಖ್ಯಮಂತ್ರಿ ಬಂದಿದ್ದಾರೆ, ಹೊಸ ಸರ್ಕಾರ ಬಂದಿದೆ. ಸೊ ಆ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಲಿ ಅಂತ ನಾನು ಆಶಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡಿದಂಥ ಪದ್ಮಶ್ರೀ ಪುರಸ್ಕೃತ ಸೋಮಣ್ಣ ಅವರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಸರ್, ತುಂಬ ಧನ್ಯವಾದ ನಮ್ಮ ಜೊತೆ ಮಾತಾಡಿ. ತಮಗೂ ಥ್ಯಾಂಕ್ ಯು ವೆರಿ ಮಚ್. ತಮ್ಮ ಸ್ಟುಡಿಯೋ ಕರೆಸ್ಕೊಂಡು ನನ್ನ ಜನಾಂಗದ ಸಮಸ್ಯೆಗಳ ಕೇಳಿದ್ರಲ್ಲ, ಅದಕ್ಕೆ ತಮ್ಗೆ ನನ್ನ ಜನಾಂಗದ ಪರವಾಗಿ ಎಲ್ಲ ಕರ್ನಾಟಕ ಜನದ ಪರವಾಗಿ ತಮ್ಗೆ ಅಭಿನಂದನೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ದೇವರು ನಿಮಗೆ ಇನ್ನೂ ಶಕ್ತಿ ಕೊಳ್ಳಿ, ಇಂಥ ಬಡವ್ರ ಕಷ್ಟ ಕೇಳೋಕೆ ಇನ್ನೂ ಹೆಚ್ಚಿಗೆ ತಾವು ಮಾಡಬೇಕು ಅಂತ ಕೈ ಮುಗಿದು ತಮ್ಮ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಇದ್ರ ಜೊತೆಗೆ ಈ ಒಂದು ಹೋರಾಟದಲ್ಲಿ ಒಡನಾಡಿಯಾಗಿದ್ದುಕೊಂಡು ಒಂಥರ ಏನು ಹೇಳಿ, ಮಧ್ಯ ಸೇತುವೆ ಅಂತ ಬೇಕಾಗುತ್ತಲ್ವಾ, ಅಂದರೆ ಆದಿವಾಸಿಗಳು ಮತ್ತು ನಗರದ ಜನರ ಮಧ್ಯೆ ಸಮಸ್ಯೆನ ಅರ್ಥ ಮಾಡ್ಸೋಕ್ಕೆ ಅದೊಂದು ಆ ಸೇವೆಯನ್ನು, ಆ ಹೋರಾಟವನ್ನು ಮಾಡ್ಕೊಂಡು ಬಂದಿರುವಂಥ ಡೀಡ್ ಸಂಸ್ಥೆಯ ಮೂಲಕ ಮಾಡ್ಕೊಂಡು ಬಂದಿರುವಂಥ ಶ್ರೀಕಾಂತ್ ಅವ್ರಿಗೂ ಕೂಡ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಸಾಕಷ್ಟು ವಿಚಾರಗಳನ್ನ ಹೇಳಿದ್ದೆ ನಮ್ಮ ಜೊತೆಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಸ್ನೇಹಿತರೆ, ಇದು ಗೌರಿ ಶಕ್ಕಿ ಸ್ಟುಡಿಯೋದ ಒಂದು ಭಾಳ ವಿಶೇಷವಾದ ಚರ್ಚೆ ಅಂತ ನನಗನ್ಸುತ್ತೆ. ಕೆಲವೊಂದು ಸಲ ನನಗೆ ಕಂಪ್ಲೀಟ್ ಅರ್ಥ ಆಗ್ತಿರಲಿಲ್ಲ, ಹಿಂಗೆ ರಿಪೀಟ್ ಕೂಡ ಕೇಳಿದ್ದೀನಿ. ಯಾಕೆಂದ್ರೆ ಕೆಲವೊಂದು ಸಲ ಸೋಮಣ್ಣರ ಭಾಷೆ ಕೂಡ ಅರ್ಥ ಆಗಲ್ಲ ಕೆಲವೊಂದು ಸಲ. ಬಟ್ ಸ್ಟಿಲ್ ನನಗೆ ಅರ್ಥ ಆಯಿತು. ಬಟ್ ಅವ್ರ ಮನಸ್ಸಿನ ಭಾವನೆ ಅರ್ಥ ಆಯಿತು.
ಅವರ ಸಮಸ್ಯೆಗಳ ಅರ್ಥ ಆಯಿತು ಮತ್ತು ಅವರ ಹೋರಾಟ ಎಲ್ಲವೂ ಅರ್ಥ ಆಯಿತು. ಈಗ ನಿಮಗೂ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇದನ್ನು ಬೇರೆ ಬೇರೆ ಪಾರ್ಟ್ಗಳಲ್ಲಿ, ಬೇರೆ ಬೇರೆ ರೀಲ್ಗಳಲ್ಲಿ ನಾವು ಹಾಕಿದ್ದೀವಿ. ಅದನ್ನು ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.